ಮೊದಲನೇ ಪ್ರಶ್ನೆ, ಯಾವ ಪ್ರಾಣಿಯ ಕಣ್ಣು ಕತ್ತರಿಸಿದರೆ ಮತ್ತೆ ಬೆಳೆಯುತ್ತದೆ? ಎ ಬಸವನಹುಳು, ಬಿ ನಾಗರಹಾವು, ಸಿ ಕಪ್ಪೆ, ಡಿ ಆಮೆ. ಉತ್ತರ ಎ ಬಸವನಹುಳು. ಎರಡನೇ ಪ್ರಶ್ನೆ, ಕಬಡ್ಡಿ ಯಾವ ದೇಶದ ರಾಷ್ಟ್ರೀಯ ಆಟ? ಎ ಆಫ್ರಿಕಾ, ಬಿ ಜಪಾನ್, ಸಿ ಭಾರತ, ಡಿ ಬಾಂಗ್ಲಾದೇಶ್. ಉತ್ತರ ಡಿ ಬಾಂಗ್ಲಾದೇಶ್. ಮೂರನೆಯ ಪ್ರಶ್ನೆ, ಊಟದ ನಂತರ ಏನು ತಿಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಹಣ್ಣು ಯಾವುದು? ಎ ದಾಳಿಂಬೆ, ಬಿ ಕಿತ್ತಾಳೆ, ಸಿ ದ್ರಾಕ್ಷಿ, ಡಿ ಬಾಳೆಹಣ್ಣು. ಉತ್ತರ ಬಿ ಕಿತ್ತಾಳೆ. ನಾಲ್ಕನೇ ಪ್ರಶ್ನೆ, ಹಲಸು ತಿನ್ನುವುದರಿಂದ ಯಾವ ರೋಗ ಬರುವುದಿಲ್ಲ? ಎ ಅಲರ್ಜಿ, ಬಿ ಕ್ಯಾನ್ಸರ್, ಸಿ ಶುಗರ್, ಡಿ ಬಿಪಿ. ಉತ್ತರ ಡಿ ಬಿಪಿ. ಐದನೇ ಪ್ರಶ್ನೆ, ಯಾವ ಎಲೆಯು ದೇಹದಲ್ಲಿ ಬ್ಯಾಕ್ಟೀರಿಯಾವನ್ನು ನಾಶ ಮಾಡಲು ಸಹಾಯ ಮಾಡುತ್ತದೆ? ಎ ಮಾವಿನ ಎಲೆ, ಬಿ ಪೇರಲೆ ಎಲೆ, ಸಿ ತುಳಸಿ ಎಲೆ, ಡಿ ಬೇವಿನ ಎಲೆ. ಉತ್ತರ ಡಿ ಬೇವಿನ ಎಲೆ. ಆರನೇ ಪ್ರಶ್ನೆ, ರಕ್ತಹೀನತೆಯನ್ನು ವೇಗವಾಗಿ ಗುಣಪಡಿಸುವ ಮಾಂಸ ಯಾವುದು? ಎ ಕುರಿ ಮಾಂಸ, ಬಿ ಮೇಕೆ ಮಾಂಸ, ಸಿ ಕೋಳಿ ಮಾಂಸ, ಡಿ ಬಾತುಕೋಳಿ ಮಾಂಸ. ಉತ್ತರ ಮೇಲಿನ ಎಲ್ಲ ಮಾಂಸ ಪದಾರ್ಥಗಳು ಕಬ್ಬಿಣದಿಂದ ಸಮೃದ್ಧವಾಗಿವೆ. ರಕ್ತಹೀನತೆ ಹೊಂದಿರುವ ವ್ಯಕ್ತಿಯು ಕುರಿ, ಕೋಳಿ, ಮೇಕೆ ಮಾಂಸ ಅಥವಾ ಬಾತುಕೋಳಿ ಮಾಂಸದಂತ ಕೆಂಪು ಮಾಂಸವನ್ನು ಸೇವನೆಯು ಉತ್ತಮ. ವ್ಯಕ್ತಿಯ ದೇಹವು ಕಬ್ಬಿಣವನ್ನು ಉತ್ತಮವಾಗಿ ಹೀರಿಕೊಳ್ಳಲು ಸಾಧ್ಯವಾಗುತ್ತದೆ. ಏಳನೆಯ ಪ್ರಶ್ನೆ, ಭಾರತದಲ್ಲಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಎ ಮಿಜೋರಾಂ, ಬಿ ಸಿಕ್ಕಿಂ, ಸಿ ತ್ರಿಪುರಾ, ಡಿ ಗೋವಾ. ಉತ್ತರ ಬಿ ಸಿಕ್ಕಿಂ. ಎಂಟನೇ ಪ್ರಶ್ನೆ, ಬಿಸ್ಕೆಟ್ ಅನ್ನು ಹೆಚ್ಚು ತಿನ್ನುವುದರಿಂದ ಏನಾಗಬಹುದು? ಎ ಜೀರ್ಣ ಸಮಸ್ಯೆ, ಬಿ ಕ್ಯಾನ್ಸರ್, ಸಿ ಶುಲ್ಕಕಾಯತೆ, ಡಿ ಶುಗರ್. ಉತ್ತರ ಸಿ ಶುಲ್ಕಕಾಯತೆ. ಒಂಬತ್ತನೆಯ ಪ್ರಶ್ನೆ, ಯಾವ ದೇಶದ ಜೈಲಿನಲ್ಲಿ ಪುಸ್ತಕಗಳನ್ನು ಓದುವ ಕೈದಿಗಳಿಗೆ ಶಿಕ್ಷೆಯನ್ನು ಕಡಿಮೆ ಮಾಡುತ್ತಾರೆ? ಎ ಬ್ರೆಜಿಲ್, ಬಿ ಭಾರತ, ಸಿ ಅಮೆರಿಕ, ಡಿ ಶ್ರೀಲಂಕಾ. ಉತ್ತರ ಎ ಬ್ರೆಜಿಲ್. ಹತ್ತನೆಯ ಪ್ರಶ್ನೆ, ಸಂಗೀತ ಕೇಳುವುದರಿಂದ ಯಾವ ರೋಗ ಬರುವುದಿಲ್ಲ? ಎ ಮರೆವು, ಬಿ ನಿದ್ರಾಹೀನತೆ, ಸಿ ಖಿನ್ನತೆ, ಡಿ ನೆನಪಿನ ಶಕ್ತಿ. ಉತ್ತರ ಡಿ ನೆನಪಿನ ಶಕ್ತಿ. 11ನೇ ಪ್ರಶ್ನೆ, ಭೂಮಿಯ ಮೇಲಿನ ಅತ್ಯಂತ ದುಬಾರಿ ಕಲ್ಲು ಯಾವುದು? ಎ ಕಲ್ಲಿದ್ದಲು, ಬಿ ಕೆಂಪು ವಜ್ರ, ಸಿ ಬೆಳ್ಳಿ, ಡಿ ನೀಲಿ ವಜ್ರ. ಉತ್ತರ ಡಿ ನೀಲಿ ವಜ್ರ. 12ನೇ ಪ್ರಶ್ನೆ, ಯಾವ ಬಣ್ಣವು ಮನುಷ್ಯನಿಗೆ ಮಾನಸಿಕ ಸಂತೋಷವನ್ನು ನೀಡುತ್ತದೆ? ಎ ಹಸಿರು, ಬಿ ಗುಲಾಬಿ, ಸಿ ಹಳದಿ, ಡಿ ಬಿಳಿ. ಉತ್ತರ ಸಿ ಹಳದಿ. 13ನೇ ಪ್ರಶ್ನೆ, ಯಾವ ದೇಶದಲ್ಲಿ ಮೀನಿನ ಮಳೆ ಆಗುತ್ತದೆ? ಎ ಫ್ರಾನ್ಸ್, ಬಿ ಕೆನಡಾ, ಸಿ ಅಮೆರಿಕ, ಡಿ ಹೊಂಡುರಾಸ್. ಉತ್ತರ ಡಿ ಹೊಂಡುರಾಸ್. 14ನೇ ಪ್ರಶ್ನೆ, ಕಥಕಳಿ ನೃತ್ಯವು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಎ ಕೇರಳ, ಬಿ ಮಣಿಪುರ, ಸಿ ತಮಿಳುನಾಡು, ಡಿ ಆಂಧ್ರ ಪ್ರದೇಶ್. ಉತ್ತರ ಎ ಕೇರಳ. 15ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವನ್ನು ರೈಸ್ ಬೌಲ್ ಎಂದು ಕರೆಯಲಾಗುತ್ತದೆ? ಎ ಕೇರಳ, ಬಿ ಕರ್ನಾಟಕ, ಸಿ ತಮಿಳುನಾಡು,
ಡಿ ಆಂಧ್ರ ಪ್ರದೇಶ್. ಉತ್ತರ ಡಿ ಆಂಧ್ರ ಪ್ರದೇಶ್. 16ನೇ ಪ್ರಶ್ನೆ. ಕಾಗದದ ಕರೆನ್ಸಿಯನ್ನು ಮೊದಲು ಯಾವ ದೇಶದಲ್ಲಿ ಬಳಸಲಾಯಿತು? ಎ ಜಪಾನ್, ಬಿ ಇಂಡಿಯಾ, ಸಿ ಅಮೆರಿಕ, ಡಿ ಚೀನಾ. ಉತ್ತರ ಡಿ ಚೀನಾ. 17ನೇ ಪ್ರಶ್ನೆ. ಬೆಂಕಿ ಕಡ್ಡಿಯನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ ಭಾರತ, ಬಿ ಜಪಾನ್, ಸಿ ಪಾಕಿಸ್ತಾನ್, ಡಿ ಇಂಗ್ಲೆಂಡ್. ಉತ್ತರ ಡಿ ಇಂಗ್ಲೆಂಡ್. 18ನೇ ಪ್ರಶ್ನೆ. ಯಾವ ಸಸ್ಯವು ಗಾಯಗಳನ್ನು ವೇಗವಾಗಿ ಗುಣಪಡಿಸುತ್ತದೆ? ಎ ಅಲೋವೆರಾ, ಬಿ ಅರಿಶಿಣ, ಸಿ ಅಶ್ವಗಂಧ, ಡಿ ಶ್ರೀಗಂಧಂ. ಉತ್ತರ ಬಿ ಅರಿಶಿಣ. 19ನೇ ಪ್ರಶ್ನೆ. ರಸ್ತೆ ಬದಿ ಸಿಗುವ ಫಾಸ್ಟ್ ಫುಡ್ ತಿಂದರೆ ನಮ್ಮ ದೇಹಕ್ಕೆ ಏನು ಅಪಾಯಕಾರಿ? ಎ ಪಿತ್ತ, ಬಿ ಅಸಿಡಿಟಿ, ಸಿ ಮಧುಮೇಹ, ಡಿ ಜೀರ್ಣ ಸಮಸ್ಯೆ. ಉತ್ತರ ಡಿ ಜೀರ್ಣ ಸಮಸ್ಯೆ. 20ನೇ ಪ್ರಶ್ನೆ. ಯಾವ ಸಿಹಿ ತಿಂಡಿ ತಿನ್ನುವುದರಿಂದ ಬುದ್ಧಿ ಚುರುಕಾಗುತ್ತದೆ? ಎ ಜಿಲೇಬಿ, ಬಿ ರಸಗುಲ್ಲ, ಸಿ ಕಾಜು ಕಟ್ಲಿ, ಡಿ ಗುಲಾಬ್ ಜಾಮೂನ್. ಉತ್ತರ ಬಿ ರಸಗುಲ್ಲ. ಪ್ರತಿದಿನ ಯಾವುದು ತಿಂದರೆ ಮೆದುಳು ಚುರುಕಾಗಿ ಇರುತ್ತದೆ? ಎ ಬಾಳೆಹಣ್ಣು, ಬಿ ಚಾಕ್ಲೇಟ್, ಸಿ ಕಿತ್ತಳೆ, ಡಿ ಮೊಟ್ಟೆ. ಉತ್ತರ ಡಿ ಮೊಟ್ಟೆ. ಪ್ರತಿದಿನ ಮೊಟ್ಟೆ ತಿಂದರೆ ಮೆದುಳು ಚುರುಕಾಗಿ ಇರುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ತಿನ್ನುವುದರಿಂದ ಯಾವ ಕಾಯಿಲೆ ದೂರವಾಗುತ್ತದೆ? ಎ ಚರ್ಮ ರೋಗ, ಬಿ ಬಿಪಿ, ಸಿ ಕೀಲು ನೋವು, ಡಿ ಶುಗರ್ ಕಾಯಿಲೆ. ಉತ್ತರ ಬಿ ಬಿಪಿ. ಖಾಲಿ ಹೊಟ್ಟೆಯಲ್ಲಿ ಹಸಿ ಬೆಳ್ಳುಳ್ಳಿಯನ್ನು ತಿನ್ನುವುದರಿಂದ ಅಧಿಕ ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಹಾಗೂ ಹೃದಯದ ಆರೋಗ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಭಾರತದ ಯಾವ ರಾಜ್ಯವು ತನ್ನ ಮೊದಲ ಏರ್ ಆಂಬ್ಯುಲೆನ್ಸ್ ಸೇವೆಯನ್ನು ಪ್ರಾರಂಭಿಸಿದೆ? ಎ ಮಹಾರಾಷ್ಟ್ರ, ಬಿ ಗುಜರಾತ್, ಸಿ ಪಂಜಾಬ್, ಡಿ ಕರ್ನಾಟಕ. ಉತ್ತರ ಡಿ ಕರ್ನಾಟಕ. ಕರ್ನಾಟಕದ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಅವರು ದೇಶದ ಮೊದಲ ಸಮಗ್ರ ಏರ್ ಆಂಬ್ಯುಲೆನ್ಸ್ ಸೇವೆಯನ್ನು ಅನಾವರಣಗೊಳಿಸಿದರು. ಬಿಸಿ ನೀರು ಸ್ನಾನ ಮಾಡುವವರಿಗೆ ಯಾವ ರೋಗ ಬರುವುದಿಲ್ಲ? ಎ ಹೃದಯಾಘಾತ, ಬಿ ಪಕ್ಷವಾತ, ಸಿ ನಿದ್ರಾಹೀನತೆ, ಡಿ ಅಸ್ತಮಾ. ಉತ್ತರ ಬಿ ಪಕ್ಷವಾತ. ಬಿಸಿ ನೀರಿನಿಂದ ಪ್ರತಿದಿನ ಸ್ನಾನ ಮಾಡುವವರಿಗೆ ಪಕ್ಷವಾತ ಬರುವುದಿಲ್ಲ. ಬಿಸಿ ನೀರು ಕುಡಿಯುವ ಅಭ್ಯಾಸ ಇರುವ ಜನರಲ್ಲಿ ಬಾರದೆ ಇರುವ ವ್ಯಾಧಿ ಯಾವುದು? ಎ ಹೃದಯಾಘಾತ, ಬಿ ಪಕ್ಷವಾತ, ಸಿ ಅಸ್ತಮಾ, ಡಿ ಮರೆಗುಳಿತನ. ಉತ್ತರ ಎ ಹೃದಯಾಘಾತ. ಪ್ರತಿಯೊಬ್ಬರು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀರು ಹೆಚ್ಚಾಗಿ ಕುಡಿಯುವುದು ಅತ್ಯಗತ್ಯ. ಆದರೆ ಪ್ರತಿದಿನ ಬಿಸಿ ನೀರು ಕುಡಿಯುವುದರಿಂದ ಹೃದಯಾಘಾತಗಳು ಬರುವುದಿಲ್ಲ.